ಯಾವುದು ಬೆಳಿಗ್ಗೆಕ್ಕಿಂತ ಓಕೆ. ಹೇ ದೇ, ನಾನು ನಿಮ್ಮ ಸುಮ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಸ್ಲೋಕ್ ಡೈರೀಸ್. ಸೊ ಮುಖ ನೋಡಿ ಏನಕ್ಕೆ ಈ ಥರ ಆಗಿದೆ ಅಂತ ಅಂದ್ಕೊತಿದ್ದೀರಾ? ನಾನು ಮುಂಚಿನ ವೀಡಿಯೋದಲ್ಲಿ ಹೇಳಿದ ಹಾಗೆ ನನಗೆ ತುಂಬಾ ತಲೆನೋವ್ತಾ ಇತ್ತು. ಮಧ್ಯಾಹ್ನ ಹೋಗಿ ರೆಸ್ಟ್ ಮಾಡಿದ್ದೆ, ಬಟ್ ಸ್ಟಿಲ್ ಈವ್ನಿಂಗ್ ಅನ್ನೋಷ್ಟರಲ್ಲಿ ಜಾಸ್ತಿನೇ ಆಗಿತ್ತು, ಕಣ್ಣು ಬಿಡೋಕ್ಕಾಗ್ತಿರ್ಲಿಲ್ಲ. ಬಟ್ ಪೂಜೆ ಇತ್ತು, ಅಂದರೆ ಈವ್ನಿಂಗ್ ಜಾಸ್ತಿ ಏನು ಪೂಜೆ ಇರೋಲ್ಲ, ಒಂದು ಸ್ವಲ್ಪ ಪೂಜೆ ಇರುತ್ತೆ, ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದು. ಸೊ ಇವಾಗ ನಾವೇನು ಪ್ಯಾಕ್ ಮಾಡ್ತಾ ಇದ್ದೀವಿ, ಇದು ಕನ್ಯೆಯರಿಗೆ, ಅಂದರೆ ನವದುರ್ಗಿಯರನ್ನ ಕರೆಸಿ ಅವರಿಗೆ ಕೊಡಬೇಕಾಗುತ್ತೆ. ಸೊ ಇದನ್ನು ಅವ್ರಿಗೆ ಕೊಡೋಕ್ಕೆ ಅಂತ ಪ್ಯಾಕ್ ಮಾಡ್ತಾ ಇರೋದು. ನಾನು ಆ್ಯಕ್ಚುಲಿ ಒಂದು ಪೆನ್ಸಿಲ್ಲು, 2 ಪೆನ್ಸಿಲ್ಲು, ಹಾಗೆ ಒಂದು ಶಾರ್ಪ್ನರು, ಒಂದು ಎರೇಸರು, ಈ ಥರ ಇರೋದು, ಒಂದು ಸ್ಕೇಲು ಇರೋದೊಂದು ಬಾಕ್ಸು, ಪ್ಲಸ್ ಅದೊಂದು ಚಿಕ್ಕ ಪೋಟ್ಲಿ ಬ್ಯಾಗು, ಹಾಗೆ ಒಂದು ಟವಲ್ಲು, ಚಿಕ್ಕದಾಗಿರೋ ಒಂದು ಟವಲ್ಲು, ಇಷ್ಟನ್ನು ಹಾಕಿ ಅವ್ರಿಗೆ ಕೊಡ್ತಾ ಇರೋದು. ಬಾಗಿನ ಅಂತ ಕೊಡ್ತಾರೆ. ಸೊ ಅದ್ರ ಬದಲು ನಾವು ಈ ಥರ ಇದನ್ನು ಅರೇಂಜ್ ಮಾಡಿರೋದು. ಇವಾಗ ತೋರಿಸ್ತಿದ್ದೀನಲ್ಲ, ಇದೇ ಬಾಕ್ಸ್ ಅದು. ನಾನು ಆಯಿ ಕೂತ್ಕೊಂಡು ಪ್ಯಾಕ್ ಮಾಡ್ತಾ ಇದ್ವಿ, ಬಿಕಾಸ್ ಪೂಜೆ ದಿನ ಮತ್ತೆ ಗಡ್ಬಿಡಿ ಆಗಬಾರ್ದು ಅವ್ರಿಗೆ ಕೊಡೋ ಟೈಮಲ್ಲಿ ಅಂತ ಒಂದೇ ಬ್ಯಾಗಲ್ಲೇ ಹಾಕಿ ಇಡ್ತಾ ಇದ್ವಿ. ಸೊ ಹಾಗೆ ಅಲ್ಲಿ ಕೂತ್ಕೊಂಡು ಅದು ಇದು ಮಾತಾಡ್ತಾ ಟೈಮ್ ಪಾಸ್ ಮಾಡಿಕೊಂಡು ಅದನ್ನು ಪ್ಯಾಕ್ ಮಾಡಿಕೊಂಡ್ವಿ. ಬಿಕಾಸ್ ಇವನು ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದ, ಒಂದಷ್ಟೇ ಪ್ಯಾಕ್ ಮಾಡಿದ್ದ, ಅವ್ನು ಜಾಸ್ತಿ ಏನು ಮಾಡಿಲ್ಲ, ಸುಮ್ಮನೆ ನಂದು ಒಂದು ಇರಲಿ ಅಂತ ಬಂದಿದ್ದ ಅಷ್ಟೇ ಅವನು. ಸೊ ಹಾಗೆ ಎಲ್ಲ ಮಾತಾಡ್ತಾ ಖುಷಿಯಿಂದ ಇದ್ವಿ. ಸೊ ಆಯಿ ಹಾಕ್ಕೊಂಡಿರೋ ಸ್ಯಾರಿ ತುಂಬಾ ಇಷ್ಟ ಆಯಿತು ನನಗೆ. ಅವ್ರು ಇದೇ ಪೂಜೆಗೆ ಅಂತಲೇ ತೊಗೊಂಡಿದ್ರು. ಗ್ರೀನ್ ಆ್ಯಂಡ್ ರೆಡ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ನಾನು ಹಾಕ್ಕೊಂಡಿರೋ ಸೀರೆ ಮೋಮೋ ಅವರ ಚಿಕ್ಕಮ್ಮ ಕೊಟ್ಟಿದ್ದು ಅವ್ರ ಮಗನ ಮದುವೆಯಲ್ಲಿ. ಸೊ ನನಗೆ ತುಂಬ ಇಷ್ಟ ಆಯಿತು ಈ ಕಲರು. ನಾನು ಈ ಫಂಕ್ಷನ್ಗೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಿಕಾಸ್ ಅವರು ಬರ್ತಾರೆ, ಅವರಿಗೂ ಖುಷಿ ಆಗುತ್ತೆ ಅಂತ. ನನಗೆ ಈ ಸ್ಯಾರಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಕಲರ್, ಬೇಸಿಕಲಿ ಆ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ಅದು ಕಾಟನ್ ಕೂಡ ಆಗಿತ್ತು, ತುಂಬ ಆರಾಮಾಗಿ ಅನ್ನಿಸುತ್ತೆ ಹಾಕ್ಕೊಳ್ಳೋಕ್ಕೂ. ಸೊ ಹಾಗಾಗಿ, ಬಟ್ ಮೋಮೋಗೆ ಈ ಥರ ಕಾಟನ್ ಸ್ಯಾರೀಸ್ ಅಷ್ಟೊಂದು ಇಷ್ಟ ಆಗಲ್ಲ. ಈ ವಿಡಿಯೋದ ಬಿಗ್ನಿಂಗಲ್ಲಿ ನೀವು ನೋಡಿರ್ತೀರ, ಅವನು ಎಲ್ಲ ಮಾರ್ನಿಂಗ್ ಹಾಕ್ಕೊಂಡಿದ್ದೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ. ಮಾರ್ನಿಂಗ್ ಹಾಕ್ಕೊಂಡಿದ್ದು ಅಂದರೆ ಬ್ಲೂ ಕಲರ್, ಲಾಸ್ಟ್ ವೀಡಿಯೋದಲ್ಲಿ ಏನು ಹಾಕ್ಕೊಂಡಿದ್ನಲ್ಲ ಅದು. ಸೊ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಪ್ಯಾಕಿಂಗ್ ಮಾಡೋಕ್ಕೆ ತುಂಬಾ ಟೈಮ್ ಹಿಡಿತು, ಯಾಕಂದರೆ ಎಲ್ಲ ಸಪ್ರೇಟ್ ಆಗಿತ್ತು. ಆ್ಯಂಡ್ ಅಗೇನ್ ಅದೆಲ್ಲ ಬ್ಯಾಗಲ್ಲೇ ಹಾಕಿ ಇಡೋಣ, ಯಾಕಂದರೆ ಅವರಿಗೆ ಈವನ್ ಮಕ್ಕಳಿಗೂ ಅದನ್ನು ತೊಗೊಂಡೋಗೋಕೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡಿತ್ತು. ಸೊ ಹಾಗಾಗಿ ಅದು ತುಂಬಾ ಟೈಮ್ ಹಿಡಿತು. ಬಟ್ ಮಾತಾಡ್ತಾ ಅದು ಇದು ಕತೆ ಹೇಳ್ತಾ ನಮಗೆ ಅಲ್ಲಿ ಟೈಮ್ ಪಾಸ್ ಆಗಿರೋದು ಗೊತ್ತೇ ಆಗಿಲ್ಲ ಆ್ಯಕ್ಚುಲಿ. ಸೊ ನಾವು ಇದನ್ನು ಮಾಡ್ತಾಯಿದ್ರೆ ಅಲ್ಲಿ ಒಳಗಡೆ ಇನ್ನೊಂದು ಟೆನ್ಷನ್ ನಡೀತಾ ಇತ್ತು. ಏನೋ ಒಂದು ಐಟಮ್ ಮಿಸ್ ಆಗಿತ್ತು, ಏನು ಎಲ್ಲಿದೆ ಅಂತ ಹುಡ್ಕೋಕ್ಕೆ ಆಗ್ತಿರ್ಲಿಲ್ಲ. ಸೊ ಲಾಸ್ಟಿಗೆ ನನಗೆ ಬಂದು ಕೇಳಿದ್ರು, ಆಮೇಲೆ ಬ್ಯಾಗಲ್ಲಿದೆ ಅಂತ ಹೇಳಿದ್ವಿ, ಬ್ಯಾಗಲ್ಲೇ ಇತ್ತು. ಸೊ ಅವರೆಲ್ಲ ಬೇರೆ ಕಡೆ ಹುಡುಕ್ತಾಯಿದ್ರು, ಅಲ್ಲಿ ಟೆನ್ಷನ್ ಆಗಿತ್ತು. ನಾವಿಬ್ಬರು ಇಲ್ಲಿ ಮಾತಾಡ್ಕೊಂಡು ಆರಾಮ್ ಕೂತಿದ್ವಿ. ಸೊ ನಾವು ಅದನ್ನೇ ಮಾತಾಡ್ತಾ ಇದ್ವಿ, ಇಲ್ಲಿ ನಮಗೆ ಮೊದಲೇ ಬಂದು ಕೇಳಿದರೆ ಸಿಕ್ಕೋಗಿರೋದಲ್ಲ ಅಂತ. ಹಾಗೆ ಈ ತಲೆನೋವು ಪದೇ ಪದೇ ಬರ್ತಿದೆ ಅಂತ ಆಯಿ ಒಂದಿಷ್ಟು ಏನೇನೋ ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳ್ತಾಯಿದ್ರು. ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ಊಟ ತಿಂಡಿ ಕರೆಕ್ಟ್ ಟೈಮಿಗೆ ಮಾಡು ಅಂತ. ನಾನೇ ಅದು ಇದು ಅಂತ ಕೆಲಸದಲ್ಲಿ ಮಿಸ್ ಆಗುತ್ತೆ, ಊಟ ತಿಂಡಿ ಕರೆಕ್ಟ್ ಟೈಮಿಗೆ ಮಾಡೋಕ್ಕಾಗಲ್ಲ, ಹಾಗಾಗಿ ಈ ತಲೆನೋವು ಕಾಟ. ಸೊ ಇವಾಗೇನು ನೋಡ್ತಿದ್ದೀರಾ, ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ಹೇಳ್ದಂಗೆ ಈವ್ನಿಂಗ್ ಟೈಮಲ್ಲಿ ಸನ್ಸೆಟ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಿಂದ್ಗಡೆನೇ ಸಮುದ್ರ ಇರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದನ್ನು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋದು ತುಂಬಾ ಕಷ್ಟ. ನೀವು ಅಲ್ಲಿ ಹೋಗಿ ಒಮ್ಮೆ ವಿಸಿಟ್ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ ಈ ಪ್ಲೇಸನ್ನು. ಸೊ ನನ್ನ ನೋಡಿ ಅಲ್ಲಿ ಒಬ್ಬರು ಅಜ್ಜಿ ದಂಡೆ ಕಟ್ತಾ ಇದ್ದರು ಹೂವಿಂದು. ಅವರು ಪಾಪ ಖುಷಿಯಾಗಿ ಒಂದು ಚಿಕ್ಕ ದಂಡೆನ ನನಗೊಂದು ಸ್ವಲ್ಪ ಕೊಟ್ಟರು, ಇನ್ನೊಂದು ಸ್ವಲ್ಪ ದೇವ್ರಿಗೆ ಹಾಕ್ತೀನಿ ಅಂತ ತೊಗೊಂಡೋದ್ರು. ತುಂಬಾ ಖುಷಿಯಾಯಿತು. ಆ ಥರ ಜನ ಇನ್ನೂ ಅಲ್ಲಿದ್ದಾರೆ. ಮಕ್ಕಳು ಆ ಥರ ರೆಡಿ ಆಗೋದನ್ನು ನೋಡಿ ಖುಷಿ ಪಡ್ತಾರೆ. ಅವ್ರು ಏನೂ ರಿಲೇಟಿವ್ ಅಲ್ಲ, ಏನೂ ಅಲ್ಲ, ಬಟ್ ಸ್ಟಿಲ್ ಕನ್ಸರ್ನ್ ತೋರಿಸಿ ಆ ಥರ ಖುಷಿಯಿಂದ ಕೊಟ್ಟರು. ನಾವು ಹಾಕ್ಕೊಂಡು ಖುಷಿ ಪಡೋದು ನೋಡಿ ಅವರು ಖುಷಿ ಪಡ್ತಾರೆ. ಅವ್ರು ಏನೂ ರಿಲೇಟಿವ್ಸ್ ಅಲ್ಲ, ಏನಲ್ಲ ಆದ್ರೂ. ಸೊ ಅದರ ನಂತರ ನಮ್ಮದು ಪೂಜೆ ಸ್ಟಾರ್ಟ್ ಆಯಿತು. ಸೊ ಇವತ್ತು ಕಲಶವನ್ನು ಸ್ಥಾಪನೆ ಮಾಡಿ, ಹಾಗೆ ಸ್ವಲ್ಪ ಕುಂಕುಮಾರ್ಚನೆ ಮಾಡೋದಿರುತ್ತೆ. ಸೊ ಕುಂಕುಮಾರ್ಚನೆಗೆ ನಾನು ಮತ್ತು ಮೊಮ್ಮೋನೇ ಕೂತ್ಕೊಂಡಿದ್ವಿ.
ಅಪ್ಪ ಆಯಿ ಕಲಶ ಸ್ಥಾಪನೆ ಮತ್ತು ಉಳಿದಿದ್ದೆಲ್ಲ ನೋಡ್ಕೊತಾ ಇದ್ದರು. ಸೊ ನಾನು ಆದ್ರೂ ನನಗೆ ಅವಾಗವಾಗ ಆಚೆ ಬರೋದು, ಸಮುದ್ರ ನೋಡೋದು ಇದನ್ನೇ ಮಾಡ್ತಾಯಿದ್ದೆ. ನನಗೆ ತುಂಬಾ ಇಷ್ಟ ಆಯಿತು ಆ ಪ್ಲೇಸು. ಅದು ಈವ್ನಿಂಗ್ ಆಗ್ತಾ ಆಗ್ತಾ ಇನ್ನೂ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಗಾಳಿ ಕೂಡ ತುಂಬ ಚೆನ್ನಾಗಿ ಬೀಸ್ತಾ ಇರುತ್ತೆ ಅಲ್ಲಿ. ಸೊ ನಾನು ಮೊಮ್ಮು ಕುಂಕುಮಾರ್ಚನೆ ಮುಗಿಸ್ಕೊಂಡ್ವಿ. ಹಾಗೆ ಅಪ್ಪ ಈ ಕಲಶ ಸ್ಥಾಪನೆಯನ್ನು ಮುಗಿಸ್ಕೊಂಡ್ರು. ನೋಡ್ತಾ ನೋಡ್ತಾ ಕತ್ಲಾಗೇ ಬಿಟ್ಟಿತ್ತು. ಹಾಗೆ ಇವಾಗ ಸಂಜೆ ಪೂಜೆ ಎಂಡ್ ಆಗೋದು ಬಲಿಯಿಂದ. ಬಲಿ ಅಂದರೆ ಕುಂಬಳಕಾಯಿ ಹಾಗೆ ಚರು ಅಂತ ಮಾಡ್ತಾರೆ, ಅದರಿಂದ ಬಲಿ ಕೊಡ್ತಾ ಇರ್ತಾರೆ. ಸೊ ಬಲಿ ಅಂದರೆ ಇಲ್ಲಿ ಪ್ರಾಣಿ ಅಥವಾ ಯಾವುದೋ ಇದರಿಂದ ಬಲಿ ಕೊಡೋದಲ್ಲ. ಸೊ ಇದು ದೇವಿಗೆ ಕುಂಬಳಕಾಯಿ ಇದರಿಂದ ಬಲಿ ಅಂತ ಹಾಕ್ತಾರೆ. ಸೊ ಇವಾಗೇನು ನೋಡ್ತಿದ್ದೀರಾ ಇದೆ ಬಲಿ ಅಂತ ಹೇಳೋದು. ಅದ್ರ ಮೇಲ್ಗಡೆ ಆ ಥರ ಕಡ್ಡಿಗೆ ಬೆಂಕಿ ಹಚ್ಚಿ ಆ ಥರ ಅದನ್ನು ಚುಚ್ಚಿಡ್ತಾರೆ ಕುಂಬಳಕಾಯಿ ಪೀಸಿಗೆ. ಇದು ತುಂಬ ಹೊತ್ತಿರುತ್ತೆ ಈ ಬಲಿ ಕೊಡೋ ಇದ್ರ ಪ್ರೊಸೆಸ್ಸು. ಸೊ ನನಗೆ ಅಂದರೆ ಅಷ್ಟು ವೀಡಿಯೋನು ಇದರಲ್ಲಿ ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಅಷ್ಟೇ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಈ ಬಲಿ ಕೊಡೋದು ಮುಗಿದ ಮೇಲೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು, ಅಂದರೆ ಮೀನು ದೇವಸ್ಥಾನಕ್ಕೆ, ಮೀನು ಅಂದರೆ ಅಲ್ಲೇ ಪಕ್ಕದಲ್ಲೇ ಇದೆ. ಸೊ ಅದನ್ನು ಮುಗಿಸ್ಕೊಂಡು ಊಟ ಕೂಡ ಅಲ್ಲೇ ಇತ್ತು. ಸೊ ನಾವು ಊಟನೂ ಅಲ್ಲೇ ಮುಗಿಸ್ಕೊಂಡು ನೀನು ಮನೆಗೆ ಹೊರಡಬೇಕು ಅಷ್ಟರಲ್ಲಿ ಈ ಪುಟಾಣಿ ಬೆಕ್ಕಿನ ಮರಿಗಳು ಸಿಕ್ಕಿದ್ವು. ಅವ್ರಗಳ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಹಾಗೆ ಮನೆ ಕಡೆ ಹೊರಟಿದ್ದಾಯಿತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಟೇಕ್ ಕೇರ್, ಬಾಯ್.